ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕ ಇದರ ಕಮ್ಯುನಿಟಿ ಫೆಸ್ಟನ್ನು ಈ ಬಾರಿ ಉಳ್ಳಾಲದ ಸಿ ಗ್ರೌಂಡ್ ಪ್ರದೇಶದಲ್ಲಿ ಆಯೋಜಿಸಿದ್ದು, ಈ ಪ್ರಯುಕ್ತ ಕರ್ನಾಟಕದಾದ್ಯಂತ ಎಲ್ಲ ವಲಯಗಳಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿ ನಡೆಯುತ್ತಾ ಇದೆ. ಅದರ ಭಾಗವಾಗಿ ಉಳ್ಳಾಲ ವಲಯದ ಪತ್ರಿಕಾಗೋಷ್ಠಿಯನ್ನು ನಾವು ಇಂದು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿರಾಜ್ ಅಹ್ಮದ್ ಅವರನ್ನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕದ ಈ ಸಂಸ್ಥೆಯ ಸಲಹಾ ಸಮಿತಿ ಸದಸ್ಯರು, ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಫಯಾಜ್ ಭಟ್ಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ವಲಯ ಇದರ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಅಬ್ದುಲ್ ರಹಮಾನ್ ಸಾಗರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಏಷ್ಯಾ ಅಥ್ಲೆಟಿಕ್ ಆಗಿರುವಂತಹ ಮತ್ತು ನಮ್ಮ ವಲಯದ ಕ್ರೀಡಾ ಸಂಚಾಲಕರಾಗಿರುವಂತಹ ಗೌರವಾನ್ವಿತ MC ಅಬ್ದುಲ್ ರಹಮಾನ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಮಂಗಳೂರು ರಿಯಾಜ್ ವಲಯ ಪ್ರಧಾನ ಕಾರ್ಯದರ್ಶಿ. ಅದರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಪತ್ರಕರ್ತರು, ಮಾಧ್ಯಮ ಮಿತ್ರರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಲು ಗೌರವಾನ್ವಿತ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿರಾಜ್ ಅಹ್ಮದ್ ಅವರ ಹತ್ರ ಕೇಳಿಕೊಳ್ತಾ ಇದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅನ್ನೋದು ಈಗ ಆಲ್ರೆಡಿ 2 ಪ್ರೆಸ್ ಮೀಟ್ ಆಗಿದೆ. ಆಗಿರುವಾಗ ಇದರಲ್ಲಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅನ್ನೋದು ನಾವು ಒಂದು ಕ್ರೀಡಾ ಪ್ರೋತ್ಸಾಹಕ್ಕಾಗಿ ಮಾಡಿರುವಂಥ ಸಂಘಟನೆ ಆಗಿದೆ. ಇದು ಎಲ್ಲಿ ನೋಡಿದರೂ ಬೇರೆ ಎಲ್ಲ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ, ಬೇರೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಿಕ್ಕಾಗಿ ಬೇರೆಲ್ಲ ಸಂಘಟನೆಗಳಿವೆ. ಕರ್ನಾಟಕದಲ್ಲಿ ನೋಡಲಿಕ್ಕೆ ಹೋದರೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥದ್ದು ಸಂಘಟನೆಯ ಒಂದು ಬ್ಯಾಕ್ ಅಂತ ಹೇಳ್ಬೋದು, ಇರಲಿಕ್ಕೆ ಇಲ್ಲ. ಅದಕ್ಕಾಗಿ ನಾವು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಂತ ಒಂದು 7 years ಬ್ಯಾಕ್ ಅನ್ನೋದನ್ನು ಕಟ್ಟಿರ್ತೇವೆ. ಸೊ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಅದು ಯಾವುದೇ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಆಗಿರಲಿ, ಒಂದು 100 meter ರೇಸ್ ಆಗಿರಲಿ ಅಥವಾ ಚೆಸ್ ಆಗಿರಲಿ, ನಾನು ಇಂಡೋರ್ ಮತ್ತು ಔಟ್ಡೋರ್ ಹೇಳ್ತಾ ಇದ್ದೆ, ಅದೇ ರೀತಿ ಸ್ಪೋರ್ಟ್ಸ್ ನಂತರ ಫುಟ್ಬಾಲ್ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಅಂಥ ಮಕ್ಕಳನ್ನು ಸೆಲೆಕ್ಟ್ ಮಾಡಿ, ಅಂಥ ಮಕ್ಕಳನ್ನು ಫಸ್ಟಿಗೆ ನಾವು ಐಡೆಂಟಿಫೈ ಮಾಡಿ ಅಂಥವರನ್ನು ಸೆಲೆಕ್ಷನ್ ಟ್ರಯಲ್ಸ್ಗೆ ಹಾಕಿ, ಅದಾದ ನಂತರ ಅವರಿಗೆ ಟ್ರೈನಿಂಗ್ ಅಂತೂ ಕೊಡುವಂಥದ್ದು. ಅದೇ ರೀತಿ ಫ್ಯೂಚರಲ್ಲಿ ಸ್ಟೇಟ್ ಲೆವೆಲ್ ಆಗಿರಲಿ, ನ್ಯಾಷನಲ್ ಲೆವೆಲ್ ಆಗಿರಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೇಕಾಗಿರುವಂಥ ಎಲ್ಲ ಸವಲತ್ತನ್ನು ಕೊಡಲಿಕ್ಕಾಗಿ ಬೇಕಾಗಿರುವಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಸಂಘಟನೆಯಾಗಿದೆ. ಸೊ ಇದರ ಮೊದಲನೆಯದಾಗಿ ನಾವು ಕಮ್ಯುನಿಟಿ ಫೆಸ್ಟ್ ಅಂತ ಮಾಡ್ತಾ ಇದ್ದೇವೆ. ಕಮ್ಯುನಿಟಿ ಫೆಸ್ಟ್ ಅನ್ನೋದು ನಮ್ಮ ಈ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕದಲ್ಲಿ ಇರುವಂಥ ಒಂದು ಎಲ್ಲರಿಗೂ ಗೊತ್ತಾಗಲಿಕ್ಕಾಗಿ, ಇಂಥದ್ದೊಂದು ಉದ್ದೇಶವನ್ನು ಎಲ್ಲರಿಗೆ ತಲುಪಿಸಲಿಕ್ಕಾಗಿ ಮಾಡುತ್ತಾ ಇರುವಂಥದ್ದು. ಸೊ ಇದು ನಮ್ಮ ಮೊದಲನೇ ಬಾರಿಯಾಗಿ ಮಂಗಳೂರಲ್ಲೇ ಮಾಡಬೇಕು ಅಂತಾಯಿತು. ಮಂಗಳೂರಲ್ಲಿ ಮಾಡುವಾಗ ಬೇರೆ ಬೇರೆ ಪ್ಲೇಸ್ನಲ್ಲಿ ನೋಡಲಿಕ್ಕಾಯಿತು. ಅಂತ ಒಂದು ಕ್ರಿಕೆಟ್ ಮಾಡುವ, ಅದಾದ ನಂತರ ವಾಲಿಬಾಲ್ ಮಾಡುವ, ಮತ್ತು ಕಬಡ್ಡಿ ಮಾಡುವ ಅಂತಾಯಿತು. ಅದಾದ ನಂತರ ಫುಡ್ ಫೆಸ್ಟಿವಲ್ ಆ್ಯಡ್ ಆಯಿತು. ಮತ್ತು ಮಕ್ಕಳಿಗೆ ಆಡಲಿಕ್ಕೆ ಆಗಿರುವಂಥ ಫ್ರೀಯಲ್ಲಿ ಆಡಿಸುವಂಥದ್ದೊಂದು ಪ್ಲೇಸಸ್ ಮಾಡಬೇಕು ಅಂತಾಯಿತು. ಸೊ ಬ್ಲಡ್ ಕ್ಯಾಂಪ್ ಇದೆ, ಅದೇ ರೀತಿ ಜಾಬ್ ಮೇಳ ಇದೆ, ಜಾಬ್ ಸೀಕರ್ಸ್ಗೆ ಅಲ್ಲಿ ಡೈರೆಕ್ಟ್ ಬಂದು ಜಾಬನ್ನು ಕೂಡ ಪಡೆಯುವಂಥದ್ದಿದೆ. ಸೊ ಇಂಥದ್ದೆಲ್ಲ ಒಂದೊಂದೊಂದು ಆ್ಯಡ್ ಮಾಡುವಾಗ ಆ ಪ್ಲೇಸ್ ನೋಡಲಿಕ್ಕಾಗಿ ಯಾವ ಪ್ಲೇಸಲ್ಲಿ ಆಗ್ಬೋದು ಅಂತ ಕೇಳುವಾಗ ಒಂದು ಸುರತ್ಕಲ್, ಒಂದು ಕೂಳೂರು ಮತ್ತು ಒಂದು ಸಿ ಗ್ರೌಂಡ್ ಉಳ್ಳಾಲ ಅಂತ ಆಪ್ಷನ್ಸ್ ಬರುವಾಗ ನಮಗೆ ಇಲ್ಲಿಯ MLA ಅವರು ಕೂಡ ನಮ್ಮನ್ನು ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ದು, ನೀವು ಇಲ್ಲೇ ಮಾಡಬೇಕು, ಇಲ್ಲಿ ಮಾಡಿದರೆ ಉಳ್ಳಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ಹೇಳಿ ನಾವು ಉಳ್ಳಾಲ ಸಿ ಗ್ರೌಂಡನ್ನು ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಉಳ್ಳಾಲ ಝೋನ್ಗೆ ನಮ್ಮ ಸಾಗರ್ ರೆಹಮಾನ್ ಸರ್ ಅವರ ತಲೆಗೆ ಬಿತ್ತು. ನಮಗೆ ನೋಡುವಾಗ ತುಂಬ ಖುಷಿ ಆಗ್ತಾ ಉಂಟು. ಈಗ ನಾವು ಖಾಲಿ 3 ದಿವಸ ಇರುವಂಥದ್ದು, ತುಂಬ ಒಳ್ಳೆಯ ರೀತಿಯಲ್ಲಿ ಉಳ್ಳಾಲದ ಜನತೆ ನಮಗೆ ಸಹಕಾರವನ್ನು ಕೊಟ್ಟು ಅಲ್ಲಿರುವ ಎಲ್ಲ ಕೆಲಸ ಕೂಡ ನಡೀತಾ ಇದೆ. ಸೊ ಈ ಪ್ರೆಸ್ ಮೀಟ್ನ ಮೇನ್ ಉದ್ದೇಶ ಆಗಿದೆ, ನಾವು ಅಲ್ಲಿ ಮಾಡುವಂಥ 7 ದಿವಸದ ಒಂದು ಫೆಸ್ಟಿವಲ್, ಆ ಫೆಸ್ಟಿವಲ್ನಲ್ಲಿ ಏನೆಲ್ಲ ಇದೆ ಮತ್ತು ಜನರಿಗಾಗಿ ಏನೆಲ್ಲ ಇದೆ, ಜನರು ಯಾವುದೆಲ್ಲ ರೀತಿಯಲ್ಲಿ ಬರ್ಬೋದು ಅಂತ ಒಂದು ಹೇಳಿಕೆ ಆಗಿದೆ. ಇದಾಗಿದೆ. ನಮ್ಮದು 26 ತಾರೀಕಿಗೆ 4 ಗಂಟೆಗೆ ನಮ್ಮ
ಅಬ್ಬಕ್ಕ ಸರ್ಕಲಿಂದ ನಾವು ಒಟ್ಟಾಗಿ ಎಲ್ಲರೂ ಕೂಡ ಎಲ್ಲ ಟೀಮ್ಸ್ನವರು ಮತ್ತು ಉಳ್ಳಾಳದ ಜನತೆ ಒಟ್ಟಾಗಿ ನಾವು ಅಲ್ಲಿಂದ ಸಿ ಗ್ರೌಂಡ್ ತನಕ ಹೋಗ್ತೇವೆ. ಹೋಗಿ ಆದ ನಂತರ ಅಲ್ಲಿ ನಾವು ಮ್ಯಾಚ್ ಇರುತ್ತೆ. ಫಸ್ಟ್ ಆಗಿರ್ತದೆ ಉಳ್ಳಾಲ ಪೊಲೀಸ್, ಇದೊಂದು ಒಂದು ತೋರಿಸ್ಲಿಕ್ಕಾಗಿರುವಂಥ ಮ್ಯಾಚ್. ನಾವೊಂದು ಫ್ರೆಂಡ್ಲಿ ಮ್ಯಾಚ್, ಒಂದು ಇನ್ಫ್ಲೂಯೆನ್ಸರ್ಸ್ ಮತ್ತು ಉಳ್ಳಾಲ ಪೊಲೀಸ್ನವರದ್ದು ಅಗೇನ್ಸ್ಟ್ ಒಂದು ಮ್ಯಾಚ್ ಇರ್ತದೆ, ಕ್ರಿಕೆಟ್ ಮ್ಯಾಚ್. ಅದಾದ ನಂತರ ಕಮಿಷನರ್ ಸರ್ ಅವ್ರದ್ದು 11 ಟೀಮು ಮತ್ತು UT ಖಾದರ್ಸ್ 11 ಅಂತ ಮಾಡಿದ್ದೇವೆ. ಆ 2 ಮ್ಯಾಚಸ್ ಇರುತ್ತೆ. ಅದಾದ ನಂತರ ಅದರ ವಿನ್ನರ್ಸ್ ಯಾರು ಇರ್ತಾರೆ ಅವರಿಗೆ ಒಂದು ಮ್ಯಾಚ್ ಇರುತ್ತೆ. ಅದಾದ ನಂತರ ಮೊದಲನೇ ಮ್ಯಾಚ್ ನಮ್ಮ ಇದರ ಟೂರ್ನಮೆಂಟ್ನ, ಕ್ರಿಕೆಟ್ ಟೂರ್ನಮೆಂಟ್ನ ಮೊದಲನೇ ಮ್ಯಾಚ್ ಆಗುತ್ತೆ ಅವತ್ತು ನೈಟಿಗೆ 9 ಗಂಟೆಗೆ. ಅದರಲ್ಲಿ ಮ್ಯಾಚ್ UT ಖಾದರ್ ಸರ್ರದೊಂದು ಟೀಮ್ ಇದೆ. ಆ ಟೀಮ್ ವರ್ಸಸ್ ನಮ್ಮದು ಟೈಟಲ್ ಸ್ಪಾನ್ಸರ್ ಆಗಿರುವ ವೈಟ್ ಸ್ಟೋನ್ ವಾರಿಯರ್ಸ್ ಅಂತ ಇದೆ, ವೈಟ್ ಸ್ಟೋನ್ ಅವರದ್ದು ಒಂದು ಮಂಗಳೂರಿನದ ಟೀಮು, ಆ ಟೀಮ್ನದ್ದು ಮ್ಯಾಚ್ ಇರುತ್ತೆ. ಆ ಮ್ಯಾಚ್ ಯಾಕಾಗಿ ಒಂದು ಸ್ಪೆಷಲ್ ಅಂತ ಹೇಳಿದರೆ, ಇಂಡಿಯಾದಲ್ಲೇ ಟೆನ್ನಿಸ್ ಬಾಲಲ್ಲಿ ಫೇಮಸ್ ಆಗಿರುವಂಥ ಪ್ಲೇಯರ್ಸ್ 2 ಟೀಮಲ್ಲಿ ಕೂಡ ಆಡ್ತಾ ಇದ್ದಾರೆ. ಅಂಥದ್ದು ನೋಡಲಿಕ್ಕಾಗಿ ಎಲ್ಲರೂ ಜನರು ಬರಬೇಕಾಗಿ ನಾನು ಇದರ ಮುಖಾಂತರ ನಾನೊಂದು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ 26ಕ್ಕೆ ಸ್ಟಾರ್ಟ್ ಆದರೆ 27ರ ನಂತರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮ್ಯಾಚಸ್ ನಡೀತಾ ಇರ್ತದೆ. 10 ಗಂಟೆ ಅಂತ ಹೇಳುವಾಗ ಒಂದು ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗ್ಬೋದು, ಬಟ್ 10 ಗಂಟೆ ತನಕ ಮ್ಯಾಚಸ್ ನಡೀತಾ ಇರ್ತದೆ. ಅದರ ಮಧ್ಯೆ 3 ಗಂಟೆ ಮಧ್ಯಾಹ್ನ 2ರ ನಂತರ ಅಲ್ಲಿ ಫುಡ್ ಫೆಸ್ಟಿವಲ್ ಡೈಲಿ ಇರುತ್ತೆ. ನಾವು 60 ಸ್ಟಾಲನ್ನು ಕೊಟ್ಟಿದ್ದೇವೆ. 60 ಸ್ಟಾಲಲ್ಲಿ ಬೇರೆ ಬೇರೆ ರೀತಿಯ ಫುಡ್ ತಿಂಡಿ ತಿನಿಸುಗಳನ್ನು ಅವರು ಪರ್ಚೇಸ್ ಮಾಡಿ ತಿನ್ನುವಂಥದ್ದು ಇರುತ್ತೆ. ಸೊ ಅದೇ ರೀತಿಯಲ್ಲಿ ಮಕ್ಕಳಿಗಾಗಿ ಬೇರೆ ಬೇರೆ ಗೇಮ್ಸ್ ಇರುತ್ತೆ. ಈಗ ಜಾರುವಂಥದ್ದು ಇರುತ್ತೆ, ಮತ್ತು ಜಂಪಿಂಗ್ ಅದಿರುತ್ತೆ. ಅದೆಲ್ಲ ಬೇರೆ ಕಡೆಗಳೆಲ್ಲ ಹೋಗಿ ಹಣ ಕೊಟ್ಟು ಆಡುವಂಥದ್ದು ಇರುತ್ತೆ. ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು. ಇಲ್ಲಿ ಎಲ್ಲ ಗೇಮ್ಸ್ ಫ್ರೀ ಆಗಿರ್ತದೆ. ಹೇಗಾಗ್ತದೆ ಅಂತ ಹೇಳಿದರೆ, ಈ ಫುಡ್ ಫೆಸ್ಟಿವಲ್ಗೆ ಬಂದಾಗ ಮಕ್ಕಳನ್ನು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಾವು ಅಂಥದ್ದೊಂದು ಏರಿಯಾನೇ ಮಾಡಿದ್ದೇವೆ. ಅಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ, ಫ್ಯಾಮಿಲಿ ಬಂದು ಫುಡ್ ಕೂಡ ಎಂಜಾಯ್ ಮಾಡ್ಬೋದು, ಗೇಮ್ಸ್ ಕೂಡ ಮಾಡ್ಬೋದು. 27 ಮತ್ತು 28ಕ್ಕೆ ಕಬಡ್ಡಿ ಇರುತ್ತೆ. ಇಲ್ಲಿ ಕ್ರಿಕೆಟ್ ಈ ಕಡೆ ಆಡ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಕಬಡ್ಡಿ ಆಗ್ತಾ ಇರ್ತದೆ 27 ಮತ್ತು 28ಕ್ಕೆ. ಅದೇ ರೀತಿ ಮತ್ತೆ 29-30ಕ್ಕೆ ಬ್ರೇಕ್ ಇರುತ್ತೆ ಅಲ್ಲಿ ಕಬಡ್ಡಿ ಆಗುವಂಥ ಪ್ಲೇಸಲ್ಲಿ. ಅದಾದ ನಂತರ ವಾಲಿಬಾಲ್ ಆಗುತ್ತೆ 31 ಮತ್ತು 1ನೇ ತಾರೀಕಿಗೆ ನಮ್ಮ ವಾಲಿಬಾಲ್ ಮ್ಯಾಚಸ್ ಅದೇ ಗ್ರೌಂಡಲ್ಲಿ ಆಗುತ್ತೆ, ಅದೇ ಪ್ಲೇಸಲ್ಲಿ ಆಗುತ್ತೆ. ಸೊ ಕ್ರಿಕೆಟ್, ವಾಲಿಬಾಲ್ ಮತ್ತು ಕಬಡ್ಡಿ 3 ಟೂರ್ನಮೆಂಟ್ ಆಗುತ್ತೆ. ಅದೇ ರೀತಿ 26ಕ್ಕೆ ಸ್ಟಾರ್ಟ್ ಆಗಿ ಫಸ್ಟ್ ತನಕ ಎಲ್ಲರೂ ಕೂಡ ನಮ್ಮ ಈ ಕಮ್ಯುನಿಟಿ ಫೆಸ್ಟಿಗೆ ಬರಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ 26 ತಾರೀಕಿಗೆ ಓಪನಿಂಗ್ ಸೆರೆಮನಿ ಇರುತ್ತೆ, ಒಂದು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ. ಅದರಲ್ಲಿ ಒಂದು ಏರೋ ಶೋ ಅಂತ ಇದೆ. ಏರೋಪ್ಲೇನ್ ಅಂದರೆ ದೊಡ್ಡ ಏರೋಪ್ಲೇನ್ ಅಲ್ಲ, ಸ್ಮಾಲರ್ ಏರೋಪ್ಲೇನ್ ಶೋ ಅಂತ ಇರುತ್ತೆ. ಅದು ಕೂಡ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಸೊ 26 ತಾರೀಕಿಗೆ 4 ಗಂಟೆಯಿಂದ ಹಿಡಿದು 10ರಿಂದ 11 ಗಂಟೆ ತನಕ ನೈಟ್ ಒಂದು ದೊಡ್ಡ ಉತ್ಸವದ ಘೋಷಣೆಯನ್ನು ನಾವು ಮಾಡ್ತೇವೆ. ಅದೇ ರೀತಿ ಅಲ್ಲಿಯ ಮ್ಯಾಚಸ್ ಕೂಡ ಆಗ್ತದೆ. ಇದಕ್ಕೆ ಎಲ್ಲರೂ ಕೂಡ ಉಳ್ಳಾಲ ಕ್ಷೇತ್ರದಲ್ಲಿರುವ ಎಲ್ಲ ಜನರು ಕೂಡ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಯೋಜಿಸಿರುವಂತಹ ಈ ಒಂದು ಕಮ್ಯುನಿಟಿ ಫೆಸ್ಟ್ ಹಾಗೆ 3 ಕ್ರೀಡಾಕೂಟಗಳು ನಡೆಯಲಿದೆ. ಆದ್ದರಿಂದ ನಮ್ಮ ಉದ್ದೇಶ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ ಈಗಿನ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಮೊಬೈಲ್ ಫೋನ್ ಹಾಗೆ ಈಗಾಗಲೇ ನಮ್ಮ ಮಾರಕವಾದಂತಹ ಒಂದು ಕಾಯಿಲೆ ಅನ್ಬೋದು, ಡ್ರಗ್ಸ್ ಕಾಯಿಲೆ, ಇದರ ಹಿಂದೆ ಹೋಗುವಂಥ ಈ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಯುವಕರನ್ನು ಕ್ರೀಡೆಗೆ ಮಾತ್ರ ಒಂದು ಆಕರ್ಷಿಸಬೇಕು, ಕ್ರೀಡೆಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಹುಟ್ಟಿಕೊಂಡಿರುವಂಥ ಈ ಒಂದು ಸಂಸ್ಥೆಗೆ ಸುಮಾರು 18 ಝೋನ್ಗಳನ್ನು ಈಗಾಗಲೇ ನಾವು ತೆರೆದುಕೊಂಡು ಸರಿಸುಮಾರು 10,000ಕ್ಕೂ ಯುವಕರನ್ನು ನಾವು ಸೇರ್ಪಡೆಗೊಳಿಸಿದ್ದೇವೆ. ಇದು ನಮಗೆ ಒಂದು ಸಂತೋಷದ ವಿಷಯ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ತಮ್ಮ ಸುದ್ದಿಗಳಲ್ಲಿ ಬಿತ್ತರಿಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು
ಕಾರ್ಯಕ್ರಮಕ್ಕೆ ನಮ್ಮ ಉಲಾಲ್ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾದ ಫಯಾಜ್ ಪಟ್ಲಾರ್ ಅವರು ಹೆಚ್ಚಿನ ಸಮಯವನ್ನು ನೀಡಿದ್ದಾರೆ. ಒಂದೇ ಉದ್ದೇಶ, ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು, ಕ್ರೀಡೆಯಲ್ಲಿ ತಮ್ಮ ಕೈಯನ್ನು ಜೋಡಿಸಬೇಕು, ಅನಗತ್ಯವಾದಂತಹ ಕ್ರಮ ಏನಿದ್ರೂ ಅದನ್ನು ಕ್ರೀಡೆಗೆ ಮೀಸಲಾಗಿ ಇರಿಸಬೇಕೆಂಬ ಒಂದೇ ಉದ್ದೇಶ. ಆದ್ದರಿಂದ ಮಾಧ್ಯಮ ಮಿತ್ರರು ನಮ್ಮನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಉಲಾಲ ವಲಯದ ಅಧ್ಯಕ್ಷರಾಗಿ ನಾನು ಮಾಡ್ತಾ ಇದ್ದೇನೆ. ಟೀಮ್ಗಳಿಗೆ ನಾವು ಮಿನಿಮಮ್ ಫೀಸ್ ಅಂತ ಇಟ್ಟಿದ್ದೇವೆ. ಟೋಟಲ್ 50,000ಗೆ ಒಂದೊಂದು ಟೀಮ್ ತಗೊಳ್ಳೋರಿಗೆ ಹೊಟ್ಟಿದ್ದೇವೆ. ಅಂದರೆ ಟೋಟಲ್ ಎಕ್ಸ್ಪೆನ್ಸ್ ಆಫ್ ಇದು ಈವೆಂಟ್ ಯಾವುದಿದೆ ಅದನ್ನೆಲ್ಲ ಕವರ್ ಮಾಡಲಿಕ್ಕಾಗಿ ಟೈಟಲ್ ಸ್ಪಾನ್ಸರ್ ಕೂಡ ಕೊಟ್ಟಿದ್ದೇವೆ. ಟೈಟಲ್ ಸ್ಪಾನ್ಸರ್ ಮತ್ತು ಟೀಮ್ಗೆ ಕೂಡ ಹಣವನ್ನು ಇಟ್ಟಿದ್ದೇವೆ. ಪ್ರೈಸ್ ಕೂಡ ಕೊಡ್ತಾ ಇದ್ದೇವೆ. ಇದರಲ್ಲಿ ನಾವು ಎರಡು ರೀತಿಯಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದ್ದೇವೆ. ಈ ಕಮ್ಯುನಿಟಿ ಫೆಸ್ಟ್ ಅಂತ ಒಂದು ಏನು ಮಾಡ್ತಾ ಇದ್ದೇವೆ, ಈ ಕಮ್ಯುನಿಟಿ ಫೆಸ್ಟ್ ಆಗಿದೆ ಖಾಲಿ ಒಂದು ನಮ್ಮ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಒಂದು ಘೋಷಣೆ, ನಾವು ಇದ್ದೀವಿ ಅಂತ ಎಲ್ಲ ಜನರಿಗೆ ಗೊತ್ತಾಗಲಿಕ್ಕೆ. ಇನ್ನು ಫ್ಯೂಚರಲ್ಲಿ ಆಗುವಂಥದ್ದು ಯಾವುದೆಲ್ಲ ಮ್ಯಾಚಸ್ ಇದೆ ಅಲ್ಲ, ಅಂಡರ್ 14 ಅಂಡರ್ 16 ಅದೆಲ್ಲ ಯಾವುದೇ ಟೀಮ್ ಥರ ಮಾಡೋದಿಲ್ಲ. ಹೇಗೆ ನಮ್ಮದು ಸ್ಕೂಲ್ ಲೆವೆಲಲ್ಲಿ ಹೇಗೆ ಸೆಲೆಕ್ಷನ್ ಆಗ್ತದಲ್ಲ ಅದೇ ರೀತಿ ನಡೀತದೆ. ಅಲ್ಲಿ ಯಾವುದೇ ಒಂದು ಫೀಸ್ ಅಥವಾ ಯಾವುದೇ ಇರೋದಿಲ್ಲ ಸರ್. ಏನಂತ ಹೇಳಿದ್ರೆ ಕಮ್ಯುನಿಟಿ ಫೆಸ್ಟ್ ಅಂತ ನಾವು ಏನು ಮಾಡ್ತಾ ಇದ್ದೇವಲ್ಲ, ಇದು ನಮ್ಮ ಒಂದು ಘೋಷಣೆ ಆಗಿದೆ. ಏನಂತ ಹೇಳಿದರೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಂಥದ್ದು ಇದೆ ಅಂತ ತೋರಿಸಲಿಕ್ಕಾಗಿ ಕರ್ನಾಟಕದಲ್ಲಿ ನಮ್ಮಲ್ಲಿರುವ 18 ಝೋನ್ಸ್ ಬಿಟ್ಟು ಹೊರಗಡೆಯವರಿಗೂ ಕೂಡ ಗೊತ್ತಾಗಬೇಕು ಅಂತ ಒಂದು ಟೂರ್ನಮೆಂಟ್ ಮಾಡಿದರೆ ಗೊತ್ತಾಗ್ತದೆ ಅಂತ. ಅದಾದ ನಂತರ ಟೂರ್ನಮೆಂಟ್ ಆದ ನಂತರ ನಮ್ಮದು ಎಲ್ಲ ಮಕ್ಕಳದ್ದು ಹೆಸರು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ. 18 ಝೋನ್ಸ್ ಅಲ್ಲ, ಇಡೀ ಕರ್ನಾಟಕದಲ್ಲಿ. ಅಲ್ಲೇನಾಗುತ್ತೆ ಅಂತ ಹೇಳಿದರೆ ಮಕ್ಕಳದ್ದು ಹೆಸರೆಲ್ಲ ಬರುವಾಗ ಅವರಿಗೆ ಟ್ರೈನಿಂಗ್ ಬೇಕಾಗುತ್ತೆ, ಅವರಿಗೆ ಸೆಲೆಕ್ಷನ್ ಪ್ರೊಸೆಸ್ ಬೇಕಾಗುತ್ತೆ, ಟ್ರೈನಿಂಗ್ ಬೇಕಾಗುತ್ತೆ, ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಹೋಗುವಾಗ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳೆಲ್ಲ ಬೇಕಾಗುತ್ತೆ. ಸೊ ಅದು ಮಾಡಬೇಕಾದ್ರೆ ಫಸ್ಟಿಗೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕು, ಇಂಥದ್ದೆಲ್ಲ ಮಾಡಿದೆ ಅಂತ. ಈ ಕಮ್ಯುನಿಟಿ ಫೆಸ್ಟಿಗೂ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಉದ್ದೇಶಕ್ಕೂ ಒಂದೇ ಸಂಬಂಧ ಇರುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾತ್ರ. ಈ ಟೂರ್ನಮೆಂಟಲ್ಲಿ ಟೋಟಲ್ ಎಕ್ಸ್ಪೆನ್ಸಿಗೆ ಒಂದು 50 ಲಕ್ಷ ಆಗೋದಾದರೆ ಆ 50 ಲಕ್ಷ ನಾವು ನಮ್ಮ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನಿಂದ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲರೂ ಕೂಡ ನಮ್ಮಂಥ ಕ್ರೀಡೆಗೆ ಪ್ರೋತ್ಸಾಹ ಕೊಡುವವರತ್ತೆ ಬಿಟ್ಟು ಬೇರೆ ಯಾರೂ ಇಲ್ಲ. ಸೊ ಆಗಿರುವಾಗ ಅದಕ್ಕೆ ಇಂಟ್ರೆಸ್ಟ್ ತಗೊಂಡ ಕೆಲವು ಟೀಮ್ಸ್ಗಳಿರ್ತದೆ. ಅವರಿಗೇನು ಇರ್ತದೆ, ಒಂದು ಹೆಸರು ಬೇಕು, ನಮ್ಮದೊಂದು ಹೆಸರು, ನಮ್ಮದೊಂದು ಬ್ರ್ಯಾಂಡ್ ಹೆಸರಾಗಬೇಕಂತ. ಸೊ ಅವರೇನು ಮಾಡ್ತಾರೆ ಅಂತ ಟೀಮ್ ತಗೊಳ್ಳುವಾಗ ಓಕೆ ಆಗ್ಬೋದು, ನಮಗೆ ಒಂದು 50,000ಕ್ಕೆ ಟೀಮ್ ಕೊಡೋದಾದರೆ 50,000 ಟೀಮ್ಗೆ ನಾವು ಹಣ ಕಟ್ತೇವೆ, ಯಾಕಂತ ಹೇಳಿದರೆ ನಮ್ಮದು ಬ್ರ್ಯಾಂಡಿಂಗ್ ಆಗ್ತದೆ ಅಂತ ಹೇಳಿ ಮಾಡ್ತಾರೆ. ಸೊ ಈ ಹೇಗೆ ಈಗ IPL ಎಲ್ಲ ಆಗ್ತದಲ್ಲ, ಹಾಗಿರುವಾಗ ಈ ಕಮ್ಯುನಿಟಿ ಫೆಸ್ಟಿಂದ ಕ್ರೀಡೆಗೆ ಪ್ರೋತ್ಸಾಹ, ನಾನು ಫಸ್ಟಿಗೆ ಹೇಳಿದ ವಿಷಯ ಅದೇ ಆಗಿರ್ತದೆ. ಕಮ್ಯುನಿಟಿ ಫೆಸ್ಟಿಂದ ಕ್ರೀಡೆಯಲ್ಲಿ ಮಕ್ಕಳನ್ನು ಮುಂದೆ ತರಲಿಕ್ಕೆ ಆಗೋದಿಲ್ಲ. ಇದು ಖಾಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ತದೆ. ಅಂದರೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದೆ ಅಂತ ಇದೊಂದು ಸ್ಟಾರ್ಟಿಂಗಿಗೆ ಒಂದು ಹೇಳ್ತಾರಲ್ಲ, ಒಂದು ಪ್ರೋಗ್ರಾಮ್ ಮಾಡಿ ನಮ್ಮದು ಇದೆ ಅಂತ ಹೇಳುವಂಥದ್ದು, ಅದು ಮಾತ್ರ. ಇನ್ನು ಫ್ಯೂಚರಲ್ಲಿ ನಾವು 10 ವರ್ಷದ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ನಮ್ಮ ಈ ಕರಾವಳಿ ಕರ್ನಾಟಕದ, ಖಾಲಿ ಕರಾವಳಿಯದ್ದೇ ಇಟ್ಕೊಂಡ್ರೆ ಕರಾವಳಿ ಕರ್ನಾಟಕದಿಂದ ಮಿನಿಮಮ್ ಒಂದು 30ರಿಂದ 300 ಮಕ್ಕಳನ್ನು ನಾವು ನ್ಯಾಷನಲ್ ಲೆವೆಲ್ ಆದರೂ ಆಡಿಸಬೇಕು, ಅದು ಬೇರೆ ಬೇರೆ ಸ್ಪೋರ್ಟ್ಸ್ನಲ್ಲಿ ಅಂತ. ಆ ಉದ್ದೇಶವನ್ನು ಪೂರ್ತಿ ಮಾಡಲಿಕ್ಕಾಗಿ ಇದೊಂದು ಸ್ಟಾರ್ಟಿಂಗ್ ಸ್ಟೆಪ್ ಆಗಿದೆ ಸರ್. ಹಾಗೆ ಹರಾಜು ಪ್ರಕ್ರಿಯೆಯನ್ನು ಮಾಡಿದ್ದೇವೆ, ಆದರೆ ಪಾಯಿಂಟ್ಸ್ ಮೂಲಕ, ಹಣ ಕೊಟ್ಟಲ್ಲ. ಪಾಯಿಂಟ್ಸ್ ಕೊಟ್ಟದ್ದು ಅವರಿಗೆ, ಹಣ ಕೊಟ್ಟಲ್ಲ. ಅದು ನಾವು ಪಾಯಿಂಟ್ಸ್ ಅಂತ ಇಟ್ಟದ್ದು. ಯಾಕಂತ ಹೇಳಿದರೆ ಈಗ ಟೀಮ್ ತಗೊಂಡವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಬೇಕಾದ ಟೀಮನ್ನು ತಗೊಳ್ಳಿ ಅಂತ ಹೇಳಿದರೆ ಯಾರಾದರೂ ಒಬ್ಬ ಒಳ್ಳೆಯ ಹಣ ಇದ್ದವನು ಅಲ್ಲೇನಾಗ್ತದೆ ಅಂತ ಹೇಳಿದರೆ ಒಳ್ಳೊಳ್ಳೆ ಪ್ಲೇಯರನ್ನು ಹಣ ಕೊಟ್ಟು ತಗೊಳ್ತಾನೆ, ನೀವು ನನ್ನದಕ್ಕೆ ಬನ್ನಿ, ನೀವು ನನ್ನದಕ್ಕೆ ಬನ್ನಿ ಅಂತ. ಯಾರಾದರೂ ಒಬ್ಬ ಟೀಮು ಸ್ವಲ್ಪ ಅಷ್ಟೇನು ಹಣ ಇಲ್ಲ, ಬಟ್ ನಾರ್ಮಲ್ ತಗೊಂಡವನಿಗೆ ಅವನಿಗೆ ತಗೊಳ್ಳಿಕ್ಕೆ ಆಗೋದು. ಅದಕ್ಕಾಗಿ ಈ ಪಾಯಿಂಟ್ಸ್ ಮೂಲಕ ಹರಾಜು ಪ್ರಕ್ರಿಯೆ ಇಟ್ಟರೆ ಎಲ್ಲರಿಗೆ ಕೂಡ ಟೀಮ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ. ಅಂತ ಈ ಸ್ಪೋರ್ಟ್ಸ್ನಲ್ಲಿ ಯಾರೆಲ್ಲ ಅಚೀವ್ ಮಾಡಿದಾರಲ್ಲ ಅಂಥವರನ್ನು ಮಾತ್ರ ನಾವು ಕರೆದಿರ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಸೆಲೆಬ್ರಿಟಿಗೆ ಹಣ ಕೊಟ್ಟು ನಾವು ಯಾರನ್ನು ಕರೆಯಲಿಲ್ಲ ಈ ಪ್ರೋಗ್ರಾಮ್ಗಾಗಿ, ಯಾಕಂತ ಹೇಳಿದರೆ ಕಮ್ಯುನಿಟಿಗಾಗಿ ಮಾಡುವಂಥದ್ದು ಇರೋದ್ರಿಂದ. ಆದರೆ ಏನಾಗ್ತಾ ಉಂಟು, ಈಗ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಇರ್ಫಾನ್ ಪಟೇಲ್ ಅಂತ ಇದ್ದಾರೆ, ಉಸ್ಮಾನ್ ಪಟೇಲ್ ಅಂತ ಇದ್ದಾರೆ, ತುಂಬ ಸ್ಟಾರ್ಸ್. ಈಗ ನಾವು ಒಂದು ಉಸ್ಮಾನ್ ಪಟೇಲ್ ಅದು ಒಂದು ವಿಡಿಯೋ ಹಾಕಿದರೆ ಸಾಕು, ಇದರಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕಿದರೆ ಸಾಕು 100 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಹೋಯಿತು. ಸೊ ಅಂಥ ಸ್ವಲ್ಪ ಲೋ ಲೆವೆಲಲ್ಲಿ, ನಮಗೆ ಅಂದರೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ, ಹಾರ್ಡ್ ಬಾಲ್ ಅಲ್ಲ, ಸಾಫ್ಟ್ ಟೆನ್ನಿಸ್ ಬಾಲಲ್ಲಿ ಅಂಥ ಲೆವೆಲಲ್ಲಿ ಅವರೆಲ್ಲ ಬರ್ತಾ ಇದ್ದಾರೆ, ಆಡಲಿಕ್ಕಾಗಿ ಬರ್ತಾ ಇದ್ದಾರೆ. ನಾವು ಅವರನ್ನೇ ಒಂದು ಸ್ಟಾರ್ ಅಂತ ತೋರಿಸ್ತಾ ಇದ್ದೇವೆ. ಅದೇ ರೀತಿ ಹೇಗೂ ನಮ್ಮ ಇಲ್ಲಿಯ ಮಂಗಳೂರಿನಲ್ಲಿರುವ ಎಲ್ಲ
ಒಂದು ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತಾ ಇದ್ದೇವೆ. ಸ್ಪೋರ್ಟ್ಸ್ನಲ್ಲಿ ಸಣ್ಣ ಮಟ್ಟದಾಗಿರಲಿ ದೊಡ್ಡ ಮಟ್ಟದಲ್ಲಾಗಿರಲಿ ಅಚೀವ್ಮೆಂಟ್ ಮಾಡಿದವರಿಗೆ ನಾವು ಒಂದು ಅಚೀವ್ಮೆಂಟ್ ಅವಾರ್ಡ್ ಕೂಡ ಕೊಡ್ತಾ ಇದ್ದೇವೆ. ಅಲ್ಲಿ ಅಚೀವ್ಮೆಂಟ್ ಅವಾರ್ಡಲ್ಲಿ ಎಲ್ಲ ಧರ್ಮೀಯರಿದ್ದಾರೆ. ಕ್ರಿಕೆಟಲ್ಲಿ ಇಲ್ಲ, ಕ್ರಿಕೆಟಲ್ಲಿ ನಮ್ಮ ಕಮ್ಯುನಿಟಿ ಅವರಿಗಾಗಿ ಫಾಸ್ಟಾಗಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಸ್ವಾಗತಿಸುವಾಗ ನಮಗೊಂದು ಸವಾಲಿತ್ತು. ಯಾಕಂದರೆ ಉಳ್ಳಾಲದ ಕ್ರೀಡಾಂಗಣ ಅಂದರೆ ಸಾರ್ವಜನಿಕ ಕ್ರೀಡಾಂಗಣದ ಕೊರತೆ ನಮಗಿತ್ತು. ಮತ್ತು ಇದ್ದ ಕ್ರೀಡಾಂಗಣ ಏನಿದೆ ಅಲ್ಲಿ ಇದ್ದಂತಹ ಮಾರಕ ಮಾಲಿನ್ಯ ತ್ಯಾಜ್ಯಗಳಿಂದ ತುಂಬಿತ್ತು. ಅದನ್ನು ನಾವು ಬಹಳಷ್ಟು ಶ್ರಮಪಟ್ಟು ತಕ್ಕ ಮಟ್ಟಿಗೆ ಈಗ ಸರಿಪಡಿಸಿದ್ದೇವೆ. ಮತ್ತು ತದನಂತರ ಒಂದು ಶಾಶ್ವತವಾಗಿ ಉಳ್ಳಾಲದ ಜನತೆಗೆ ಒಂದು ಕ್ರೀಡಾಂಗಣ ಬೇಕು. ಅದು ಯಾವುದಾದ್ರೂ ಒಂದು ರಾಷ್ಟ್ರೀಯ ಮಟ್ಟದ ಈವೆಂಟ್ಸ್ಗಳು ಬಂದರೆ ಉಳ್ಳಾಲ ಸ್ವಾಗತಿಸುವಷ್ಟು ಪರಿಣಿತ ಆಗಬೇಕೆಂಬ ನಿಟ್ಟಿನಲ್ಲಿ ನಾವು ಅದಕ್ಕೆ ಬೇಕಾಗಿ ಅಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ದೆವು. ತದನಂತರ ಅಲ್ಲಿ ಮೊನ್ನೆ ಮಂಗಳವಾರದಂದು ಪ್ರತಿಭಟನೆ, ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಕೂಡ ಮಾಡಿದೆವು. ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳ ವಲಯದಿಂದ ಸಿಗ್ತಾ ಇಲ್ಲ. ಆದರೆ ನಾವಂತೂ ನಮ್ಮ ಉದ್ದೇಶವನ್ನು ಗುರಿ ಮುಟ್ಟುವ ತನಕ ಅದನ್ನು ನಿರಂತರವಾಗಿ ಉಳ್ಳಾಲದ ಜನತೆಗೆ ಯುನೈಟೆಡ್ ಎಂಪವರ್ಮೆಂಟ್ನ ಈ ಈವೆಂಟ್ಸ್ನ ಮೂಲಕ ಒಂದು ಶಾಶ್ವತವಾದ ಕ್ರೀಡಾಂಗಣ ಈ ಜನತೆಗೆ ಲಭ್ಯವಾಗಬೇಕೆಂಬ ನಿಟ್ಟಿನಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ. ಅದಕ್ಕೆ ಮಾಧ್ಯಮ ಮಿತ್ರದವರ ಸಹಕಾರ ಖಂಡಿತವಾಗಿಯೂ ನಮಗೆ ಅತಿ ಮುಖ್ಯ. ಆ ದಿವಸ ಪ್ರತಿಭಟನೆಯ ದಿವಸ ಕೆಲವು ಬೆರಳೆಣಿಕೆಯ ಮಾಧ್ಯಮಗಳು ಮಾತ್ರ ಬಂದಿದ್ದು ಬರಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಸಂಜೆ ನಂತರ ಮೋಹನ್ ಸರ್ ಅವರು ಕಾಲ್ ಮಾಡಿ ನಮ್ಮ ರಿಪೋರ್ಟನ್ನು ಬಶೀರ್ ಕಲ್ಕಟ್ ಅವರು ಕೂಡ ರಿಪೋರ್ಟನ್ನು ಪಡೆದು ತ್ವರಿತಗತಿಯಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದೀರಿ. ಧನ್ಯವಾದಗಳು ಅದಕ್ಕೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇದ್ದರೆ ಉಳ್ಳಾಲದ ಬೀಚ್ ಪ್ರದೇಶ ಈ ನಾಡಿನ ಜನರಿಗೆ ಮಾತ್ರ ಅಲ್ಲ, ದೂರದಿಂದ ಬರುವ ಸಾವಿರಾರು ಸಂಖ್ಯೆಯ ಪ್ರವಾಸಿಗರಿಗೆ ನಾವು ಒಂದು ಹೃದಯಪೂರ್ವಕ ಅವರಿಗೆ ಸ್ವಾಗತಿಸಲು ನಮಗೆ ಆಗುವ ರೀತಿಯಲ್ಲಿ ಆ ಬೀಚನ್ನು ಕಟ್ಟಿ ಬೆಳೆಸಬೇಕಾಗ್ತದೆ. ಉಳ್ಳಾಲದಲ್ಲಿ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ ಎಂಬ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇವೆ. ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಹೇಳ್ತಾ, ಈ ಒಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಈ ಸಂದರ್ಭದಲ್ಲಿ ಮಾಡುವಂತಹ ಕ್ರೀಡಾಕೂಟ ಕೇವಲ ಯುವ ಜನರಿಗೆ ಮಾತ್ರ ಸೀಮಿತವಲ್ಲ, ಬದಲಾಗಿ ಅದೇ ಸಂದರ್ಭದಲ್ಲಿ ಒಂದು ಕ್ರೀಡಾ ಮೈದಾನಕ್ಕೆ ಒಂದು ಆಟದ ಅಥವಾ ಇನ್ನಿತರ ಈವೆಂಟಿಗೆ ಹೋಗುವಾಗ ಒಂದು ಕಡೆಯಲ್ಲಿ ಯುವ ಜನತೆ ಆಟ ಆಡ್ಬೋದು, ಇನ್ನೊಂದು ಕಡೆಯಲ್ಲಿ ಮಹಿಳೆಯರು ಸೇರಿ ಫುಡ್ ಫೆಸ್ಟಿವಲ್ನಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಇನ್ನೊಂದು ಕಡೆ ನಿರುದ್ಯೋಗಿಗಳು ಜಾಬ್ಗಾಗಿ ಅಲ್ಲಿಗೆ ಬರ್ಬೋದು, ಇನ್ನೊಂದು ಕಡೆ ಸಾಮಾಜಿಕವಾಗಿ ರಕ್ತದಾನವನ್ನು ಮಾಡುವಂತಹ ಒಂದು ಈವೆಂಟ್ಸ್ ಕೂಡ ಒಂದೇ ಕಡೆ ಆಗ್ತಾ ಇದೆ. ಮಕ್ಕಳಿಗೂ ಕೂಡ ಅಲ್ಲಿ ಆಟ ಆಡುವಂತಹ ವ್ಯವಸ್ಥೆಯನ್ನು ಒಂದು ಆಂದೋಲನದ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ನಮ್ಮ ಪತ್ರಕರ್ತರು ಈ 7 ದಿವಸದ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ನಮ್ಮ ಜೊತೆ ಈ ದಿವಸ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ರಾಜ್ಯಾಧ್ಯಕ್ಷರು ಶ್ರೀಯುತ ಸಿರಾಜ್ ಎರ್ಮಲ್ ಅವರು ಬಂದಿದ್ದಾರೆ. ಬಂದು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ತಿಳಿಸ್ತಾ, ಸಮಿತಿ ಸದಸ್ಯರಾಗಿರುವಂತಹ ಫಯಾಜ್ ಪಟ್ಲ UCC ಬೋರ್ಡ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವರಿಗೆ ಶ್ರೀಯುತ ಅಬ್ದುಲ್ ರಹಮಾನ್ ಸಾಗರ್ ಅವರಿದ್ದಾರೆ, ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಆಗಿರುವಂತಹ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ಕ್ರೀಡಾ ಸಂಚಾಲಕರಾಗಿರುವಂತಹ MC ಅಬ್ದುಲ್ ರಹಮಾನ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ